तत् किम्? ಹ್ಮ್ एतत् हलम्। ಮುಂದೆ. इयं का इयं धरा ಸಮೀಚೀನ. ಇದು ಹಲಂ ಅಂತ ನಿಮ್ಗೆ ಅಲ್ಲಿ ಪುಸ್ತಕದಲ್ಲಿ ಹೇಗಿತ್ತು? ಹಲಹ ಅಂತಾನೂ ಇತ್ತು ಅನ್ಸುತ್ತೆ, ನಂಗೆ ಜ್ಞಾಪಕ ಇಲ್ಲ. ಹಲಹ ಅಂತಾನೆ ಆಗ್ಬೇಕು ಅನ್ಸುತ್ತೆ. ಯಾಕೆಂದ್ರೆ ಹ್ಮ್. ಹ್ಮ್ ಹಲಹ ಅಂತ ಯೂಸ್ ಮಾಡುದು ಹಲಾನಿ ಅಂತ ಬಳಸಿದ ರೀತಿಯ ಶಬ್ದ ಇದ್ದ ಹಾಗಿಲ್ಲ. ಹಾ ಹಾ ಹಿಂಗಾಗಿ ಅದೊಂದು ಪುಲ್ಲಿಂಗದಲ್ಲಿ ಮಾಡ್ಕೊಳ್ಳಿ ಅಷ್ಟೇ. ಆಮೇಲೆ ಹಾ ಲತೀತಿ ಹಲಹ, ಹಾ ವಿಲೇಖ ಅನ್ನೋ ಅರ್ಥದಲ್ಲಿ ಹಲ ಶಬ್ದ ಇರೋದು ಪುಲ್ಲಿಂಗ. ಅದು ಸರಿ. ಮುಂದೆ. ಯುತಕಂ, 3 ಪದಗಳನ್ನು ಬಳಸಿ. इदं किम् ಹ. इदं युतकम् तत् किं तत् युतकम् एतत् किम् एतत् युतकम् ಓಕೆನಾ? ಅಗ್ರೆ. सा ಈಗ पा ಪ್ರಶ್ನೆ. ಸರಿ. सा का सा पादरक्षा। एषा का एषा पादरक्षा। इयं का इयं पादरक्षा। ಇಲ್ಲಿ ಈಗ ಎರಡಿದೆ. ಆದ್ರಿಂದ ಈಗ ಸರಿ, ನಿಮ್ಮ ಪ್ರಶ್ನೆ ಅಲ್ಲಿ ಪಾದರಕ್ಷಾ ಅಂತ ಒಂದೇ ಕೊಟ್ಟಿದ್ರು ಸರಿ. ಇದಿಷ್ಟನ್ನು ದ್ವಿವಚನದಲ್ಲಿ ಮಾಡುವುದಾದ್ರೆ ಪಾದರಕ್ಷೆ सा ರಕ್ಷೆ ಆಗುತ್ತೆ. ಪಾದರಕ್ಷೆ ಆಗುತ್ತೆ. ಪ್ರಶ್ನೆ ಏನಾಗುತ್ತೆ? ಟೇಕ ತೇಕ ಆಗುತ್ತಾ? ಅನ್ಸುತ್ತೆ. ಇದೆ ಕಾ ಅನ್ನೋದು ಅದು ಕೂಡ ದ್ವಿವಚನಕ್ಕೆ ಹೋಗ್ಬೇಕು. ಆ, ಆ, ಕೇನಾ ತೇ ತೇಕೆ. ಹ್ಮ್ ತೇಕೆ ತೇ ಪಾದರಕ್ಷೆ. ಏತತ್ ಶಬ್ದ ಬಳಸಿದ್ರೆ ಆ, ಏತೇಕೆ, ಏಷಾ ಏತೆ ಏತಾಹ, ಏತೆ ಕೆ ಎಲ್ಲ ಕಡೆ ಸಮಾನ. ಯಾಕೆಂದ್ರೆ ಕಾ ಕೆ ಕಾಹ ಅಂತ ಶಬ್ದ ಸ್ತ್ರೀಲಿಂಗದ ಬಂದಾಯ್ತು. ಆದ್ರೆ ಹ್ಮ್ 3 ತರದ ಶಬ್ದ ಇರುವುದಾಗಿ ಇದಂ ಶಬ್ದದಲ್ಲಿ ಇಮೇಕೆ, ಏತತ್ ಶಬ್ದದಲ್ಲಿ ಏತೇಕೆ, ಕಿಂ ಶಬ್ದ ಇದು ಇದಂ ಶಬ್ದದಲ್ಲಿ ಅಯಂ ಶಬ್ದದಲ್ಲಿ ಅದು ನಾವು ಇನ್ನೊಂದು ಬಿಟ್ಟಿದ್ದು ಏತತ್ ಶಬ್ದದಲ್ಲಿ ಏತೇಕೆ. ಹ್ಮ್ ಸರಿ. ಮುಂದೆ. ಬಾಲ. ನೀವೇ ಹೇಳ್ತಾ ಹೋಗ್ಬೇಕು ಪಟ ಪಟ ಪಟ. ನಾವು ಸಮಯ ವ್ಯರ್ಥ ಮಾಡಿದ್ರೆ ಅದು ಮುಂದಿದ್ದು ಪಾಠ ಕಮ್ಮಿ ಆಗುತ್ತೆ. ಯಾರಾದ್ರೊಬ್ರು ಹೇಳಿ. ಇಯಂ सा का ಅಕ. सा बाला। ಸರಿ. ಇಯಂಕ. इयं का इयं बाला। एषा का एषा बाला। ನೆಕ್ಸ್ಟ್.
ಹಾ, ನೆಕ್ಸ್ಟ್ ಬೇಗ ಯಾರಾದ್ರೂ ಹೇಳಿ. ಪಾತ್ರಂ. इदं इदं किम् इदं पात्रम् एतत् किम् एतत् पात्रं तत् किं तत् पात्रम् ಮುಂದೆ ಪಾಶಃ. एषः कः एषः पाशः सः कः सः पाशः अयं कः अयं पाशः ಅಜಃ. अयं कः अयम् अजः एषः कः एषः अजः सः कः सः अजः ನೆಕ್ಸ್ಟ್ इयं का इयं देवी एषा का एषा देवी सा का सा देवी ವಜ್ರಂ ನಪುಂಸಕಲಿಂಗ. इदं किम् इदं वज्रम् एतत् किम् एतत् वज्रं तत् किम् तत् वज्रम्. ಈ ಮೂರಕ್ಕೂ ಅರ್ಥ ನಮಗೆ ನೆನಪಿರಬೇಕು. ಈಗ ಇದಂ ಅನ್ನೋದು ನಾವು ಕಣ್ಣ ಮುಂದೆ ಇರುವ ಸಂಗತಿಯ ಬಗ್ಗೆ ಮಾತಾಡೋದು, ಸ್ಪಷ್ಟವಾಗಿ ಕಾಣಿಸ್ತಿದೆ. ಏತತ್ ಶಬ್ದ ಅನ್ನೋದು ಕೈಗೆ ಸ್ಪರ್ಶಕ್ಕೆ ಸಿಗುವಷ್ಟು ಹತ್ರ ಇದೆ, ಕೈ ಹತ್ರನೇ ಇದೆ, ಆವಾಗ ಏತತ್. ಇನ್ನು ತತ್ ಅಂತ ಶಬ್ದ ತುಂಬಾ ದೂರಸ್ಥ ಅಥವಾ ಕಣ್ಣಿಗೆ ಕಾಣದ ಇನ್ನೊಂದು ದಿಕ್ಕು, ಅದನ್ನು ಹೇಳುವಾಗ ತತ್ ಅನ್ನೋ ಶಬ್ದ ಬಳಸುವುದು ಕ್ರಮ. ಸರಿ, ಮುಂದೆ ಜರಾ. ಎಲ್ಲರೂ ಒಂದಲ್ಲ ಒಂದು ದಿನ ಈ ಸ್ಥಿತಿಗೆ ತಲುಪುವಂಥದ್ದಾದ್ರಿಂದ ಆಗ 4 ಕಾಲಿಂದ 3 ಕಾಲಿಗೆ ಶಿಫ್ಟ್ ಆಗ್ತದೆ. 4 ಕಾಲಿಂದ 2 ಕಾಲು, 2 ಕಾಲಿಂದ 3 ಕಾಲು ಮನುಷ್ಯ. ಏನ್ ಪ್ರಶ್ನೆ? इयं का इयं जरा एषा का एषा जरा सा का सा जरा ನೆಕ್ಸ್ಟ್ ರಮಾ ಲಕುಮಿ. इयं का इयं रमा एषा का एषा रमा सा का सा रमा ಸಖಿ. ಯಾರಾದ್ರೂ ಹೇಳಿ. सा इयं का ಹೇಳಿ. सा सखी एषा का एषा सखी इयं का इयं सखी. ಎಷ್ಟು ನಾವು ಬಾಯಿ ಬಿಟ್ಟು ಹೇಳುವುದಕ್ಕೆ ಅವಕಾಶ ಆಗುತ್ತೋ ಅಷ್ಟು ಅದು ಮನಸ್ಸಿನಲ್ಲಿ ಸಂಗ್ರಹವಾಗಿ ಕೂತ್ಕೊಳ್ಳುತ್ತೆ, ರೆಕಾರ್ಡ್ ಆಗುತ್ತೆ. ಸಂಕೋಚ ಇರುತ್ತೆ ಗೊತ್ತು, ಆದರೆ ಬಾಯಿ ಬಿಟ್ಟು ಹೇಳ್ತಾ 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 ಆ ಪದ ಸಂಸ್ಕಾರ ನಮ್ಮಲ್ಲಿ ಮೂಡಿತು ಅಂತಾದಾಗ ನಮಗೆ ಮಾತನಾಡೋದು ಕಷ್ಟ ಆಗಲ್ಲ. ಇಲ್ಲ ಅಂದ್ರೆ ಗೊತ್ತಿದೆ, ತಲೆಯಲ್ಲಿದೆ, ಹೊಟ್ಟೆಯಲ್ಲಿದೆ, ಬಾಯಲ್ಲಿ ಬರಲ್ಲ ಅಂತ ಆಗ್ಬಿಡುತ್ತೆ. ಮಕ್ಕಳು ಏನೇನೋ ಮಾತಾಡ್ತಿರ್ತವೆ, ಏನೇನೋ ಅಂದ್ರೆ ಅರ್ಥನೇ ಇಲ್ಲದಂತೆ ಮಾತಾಡ್ತಿರ್ತವೆ, ಆದ್ರೆ ಅದು ಅರ್ಥ ಅಲ್ಲ. ಮುಂದೆ ಅವುಗಳಿಗೆ ಆ ಮಾತಿನ ನೈರಂತರ್ಯ ಬರಬೇಕು ಅಂದ್ರೆ ಆ ಚಿಕ್ಕಂದಿನಲ್ಲಿ ಅದು ಅಷ್ಟು ಮಾತಾಡುವುದು ಅದಕ್ಕೆ ಅಗತ್ಯ ಇರುತ್ತೆ. ಅದು ಪ್ರಾಕ್ಟೀಸಿನಿಂದನೇನೆ, ಅಭ್ಯಾಸ ಬಲದಿಂದಲೇನೆ ಮಧ್ಯ ತಡೆಯಿಲ್ಲದಂತೆ ವಿಷಯಗಳನ್ನು ನಿರೂಪಿಸುವ ಸಾಮರ್ಥ್ಯ, ವಿವೇಕ ಬಂದ್ಮೇಲೆ ಆ ಮಾತು ಕಮ್ಮಿ ಆಗಬೇಕು. ಆಯ್ತು ಅಂದ್ರೆ ಸರಿ, ಆಗ್ಲಿಲ್ಲ ಅಂದ್ರೆ ಇನ್ನೂ ಆ ಮಕ್ಕಳಾಟಿಕೆಯ ಸ್ವಭಾವ ಹೋಗಿಲ್ಲ ಅನ್ನುವ ಹಾಗೆ ವಿಷಯವೂ ಕೂಡ ಅಷ್ಟು ದೃಢವಾಗಿ ಉಳಿಯಲ್ಲ. ಸರಿ, ಮುಂದೆ ಪ್ರಕೋಷ್ಠ ಅಂದ್ರೇನು? ಪ್ರಕೋಷ್ಠ
ಕೋಣೆ, ರೂಮ್. ರೂಮ್ ಕರೆಕ್ಟ್. ಕೋಣೆ. ಪ್ರಶ್ನೆ ಹೇಗೆ? ಆಗದವರೆಲ್ಲ ಹೇಳಿ. अयं का अयं प्रकोष्ठः ಆಗತ್ತಾ? कः कः ಹ್ಮ್ ಹ್ಮ್ अयं कः अयं प्रकोष्ठः एषः कः एषः प्रकोष्ठः सः कः सः प्रकोष्ठः ಮುಂದಿದ್ದು ಭಿತ್ತಿ ಅಂದ್ರೆ ಗೋಡೆ. ಗೋಡೆ. ಸಮೀಚೀನ. ಪ್ರಶ್ನೆ ಹೇಗೆ ಕೇಳೋದು? ಯಾರಾದ್ರೂ ಕೇಳಿ ಬೇಗ. ಸ್ತ್ರೀಲಿಂಗದ ಶಬ್ದ ಅದು. इयं का इयं भित्तिः एषा का एषा भित्तिः सा का सा भित्तिः ಸರಿ, ಪಾಠಕ್ಕೆ ಹೋಗೋಣ. ಟಕ್. ಇಬ್ಬರು ಗೆಳೆಯರ ಕಥೆಯನ್ನ ನಾವು ನೋಡ್ತಾ ಇದ್ವಿ. ಅದರ ಪ್ರಶ್ನೋತ್ತರವನ್ನು ನೋಡ್ಲಿಕ್ಕೆ ಹೇಳಿದ್ದೆ. ಎರಡನೇ ಮುಖ್ಯ ಪ್ರಶ್ನೆಯಲ್ಲಿ ನಮಗೆ ಮತ್ತೆ ಮುಂದೆ ನೆನ್ಪಿಟ್ಕೊಳ್ಳಿಕ್ಕೆ ಬೇಕಾದ ಒಂದು ಸಂಗತಿ, ಧಾತುವಿನ ಪರಿಚಯವನ್ನ ಮಾಡಿಕೊಡ್ತಾ ಇದ್ದಾರೆ. ರಮ್ ಅಂತ ಧಾತು, ಅಥವಾ ರಭು, ಸಾರಿ ಇಲ್ಲಿ ರಭು ಇರೋದು. ರಭು ಅಂತ ಧಾತು ಶುರುವಾಗುವುದು, ಮೊದಲಾಗುವುದು, ಆರಂಭ ಅಂತ ನಾವು ಕನ್ನಡದಲ್ಲಿ ಅದೇ ಶಬ್ದವನ್ನು ಬಳಸುವುದು. ಅದರ ಲಂಗ್ ಲಕಾರದ ರೂಪ. ಹಿಂದೆ ವರ್ತತೆ ಅನ್ನುವಲ್ಲಿ ಎ ಅಂತ ಕೊನೆ ಕೇಳಿಸುತ್ತಲ್ಲೋ ಅದೆಲ್ಲ ಪರಸ್ಮೈ ಪದ, ಸಾರಿ ಆತ್ಮನೇ ಪದ. ಆತ್ಮನೇ ಪದದಲ್ಲಿ ಯಾವತ್ತೂ ಕೂಡ ಕೊನೆಯಲ್ಲಿ ಎ ಇರುತ್ತೆ. ವಂದತೆ, ವರ್ಧತೆ, ರಮತೆ, ಅದೆಲ್ಲ ನೇರವಾಗಿ ಇ ಅನ್ನೋದರ ಬದಲು ಧಾತುವಿನಲ್ಲಿ ಎ ಅಂತ ಇರುತ್ತಷ್ಟೆ. ಕೊನೆಯಲ್ಲಿ ಇ ಬಂದ್ರೆ ಯಜತಿ, ವದತಿ, ಸ್ಮರತಿ, ಹರತಿ, ಲಿಖತಿ, ಯಜತಿ ಅಂತ ತಿ ತಿ ಅನ್ನೋ ಪ್ರಯೋಗ ಇದ್ರೆ ಆವಾಗದು ಪರಸ್ಮೈ ಪದ. ಪರಸ್ಮೈ ಪದದಲ್ಲಿ ಮತ್ತೆ 10 ಲಕಾರಗಳು. ಆ ಲಕಾರದಲ್ಲಿ ಮತ್ತೆ ಪ್ರಥಮ, ಮಧ್ಯಮ, ಉತ್ತಮ ಅಂತ 3 ವಿಭಾಗ. ಅದರಲ್ಲಿ ಮತ್ತೆ ಏಕವಚನ, ದ್ವಿವಚನ, ಬಹುವಚನ ಅಂತ ಅರ್ಥ. ಅದರ ಜೊತೆಗೆ ಅದರ ಕಾಲವು ಕೂಡ, ಅದು ಭೂತವೋ, ಭವಿಷ್ಯತ್ತೋ, ಆದೇಶವೋ, ಆಶೀರ್ವಾದವೋ ಅಥವಾ ವರ್ತಮಾನವೋ ಎಲ್ಲವನ್ನು ಕೂಡ ಗುರುತಿಸ್ಲಿಕ್ಕಾಗತ್ತೆ. ಹಾಗಾಗಿ ಆ ಅ ಅನ್ನುವ ಶಬ್ದ ಆರಂಭದಲ್ಲಿ ಬಂದು ಸೇರುವಂಥದ್ದು ಮತ್ತು ಕೊನೆಯ ಅಕ್ಷರದಲ್ಲಿ ಅಲ್ಲಿ ಪರಸ್ಮೈ ಪದದಲ್ಲಾಗುವಾಗ ಗಚ್ಚತಿ ಇದ್ರೆ ಅಗಚ್ಚತ್ ಆಗ್ತಿತ್ತು. ಇದು ನಿಮ್ಗೆ ಪರಸ್ಮೈ ಪದವೋ ಆತ್ಮನೆ ಪದವೋ ಗುರುತಿಸುವುದು ಹೇಗೆ ಅನ್ನೋದಕ್ಕೆ ನಾನು ಟ್ರಿಕ್ಸ್ ಹೇಳ್ತಾ ಇದ್ದೇನೆ. ಅಲ್ಲಿ ಅಗಚ್ಚತ್ ಅಂತ ಇದ್ದದ್ದು ಇಲ್ಲಿ ಅರಭತ ಅಂತ ಇದೆ. ರಭತ್ ಅಂತ ನಾವು ಅನ್ಕೊಂಡ್ರೆ ಆತ್ಮನೆ ಪದದಲ್ಲಿ ಅ ಉಳ್ಕೊಳ್ಳುತ್ತೆ. ಉಳ್ಕೊಂಡ್ರೆ ಅರಭತ. ಅದರ ಪ್ರಥಮ, ಏಕವಚನ, ದ್ವಿವಚನ, ಬಹುವಚನದಲ್ಲಿ ಅರಭತ, ಅರಭೇತಾಂ, ಅರಭಂತ, ಅರಭಥಾಃ, ಅರಭೇಥಾಂ, ಅರಭಧ್ವಂ, ಅರಭೇ, ಅರಭಾವಹಿ, ಅರಭಾಮಹಿ. ಅರಭತ ಇದು ಲಂಗ್ಲಕಾರ, ಅಂದ್ರೆ ಭೂತಾರ್ಥವನ್ನ ಹೇಳುವ
ಆರಂಭಿಸಿದನು, ಶುರು ಮಾಡಿದನು ಅಂತ ಆಗಿರುವ ಒಂದು ಕಥೆಯನ್ನು ಹೇಳುವಾಗ ಬಳಸುವ ಶಬ್ದ ಅರಭತ. ಪ್ರವಿಶ್ಯ, ವೀಕ್ಷ್ಯ, ಇದು ಲ್ಯಪ ಪ್ರತ್ಯಯ ಅಂತ ಒಂದು ಇನ್ನೊಂದು ತರದ ಕಂಜಂಕ್ಷನ್ಗಳನ್ನು ಹೇಳುವಂಥದ್ದು. ಅಂದ್ರೆ ಒಂದು ವಾಕ್ಯದಿಂದ ಮತ್ತೊಂದು ವಾಕ್ಯದ ಕಡೆಗೆ ನಾವು ಹೋಗುವುದಕ್ಕೆ ಅನುಕೂಲಕರವಾದ ಒಂದು ಶಬ್ದ ಪ್ರಪಂಚ ಇದು. ನಾವು ಕನ್ನಡದಲ್ಲಿ ನೋಡಿ ಅಂದ್ರೆ ಇದು ಯಾರೋ ಮಕ್ಕಳಿಗೆ ನೋಡಿ ಅಂತ ಹೇಳುವುದಲ್ಲ. ವಾಕ್ಯದಲ್ಲಿ ಬೋರ್ಡ್ ನೋಡಿ ಒಳಗೆ ಬಂದೆ, ನೋಡಿ ಬೋರ್ಡ್ ನೋಡಿದೆ ಒಳಗೆ ಬಂದೆ, ರಸ್ತೆಯ ತುದಿಯನ್ನು ನೋಡಿ ದಾಟಿದೆ, ಆ ಕಡೆ ಏನಿದೆ ಅಂತ ರಸ್ತೆಯಲ್ಲಿ ನೋಡಿಕೊಂಡು ದಾಟಿದೆ. ಅಂದ್ರೆ ಇದು ಮಧ್ಯದಲ್ಲಿ ಎರಡು ವಾಕ್ಯಗಳನ್ನು ಬೆಸೆಯುವ ಶಬ್ದವಾಗಿ ಬರುತ್ತೆ. ಅದರಿಂದಾಗಿ ಲೆಪ್ ಪ್ರತ್ಯಯ ಅಂತ ಇನ್ನೊಂದಿದೆ. ಇದೇ ತರದ ಅಭಿಪ್ರಾಯದಲ್ಲಿ ತ್ವಾ ಅಂತ ಅರ್ಥ ಬರುತ್ತೆ. ತ್ವಾ ಮತ್ತೆ ಲ್ಯಪ್ ಅನ್ನುವ ಎರಡು ಬಗೆಯ ರೂಪಗಳು ಒಂದು ಕಾರ್ಯದಿಂದ ಮತ್ತೊಂದು ಕಾರ್ಯಕ್ಕೆ ನಡುವಿನ ಅಂತರದ ಸಂಬಂಧದ ಅಥವಾ ಕೊಂಡಿಯಾಗಿ ಅದು ವಾಕ್ಯ ಪೂರ್ಣೆ ಮಾಡುತ್ತೆ. ಆದ್ರಿಂದ ಇದನ್ನ ಅವ್ಯಯಗಳು ಅಂತ ಕರೀತಾರೆ. ಇದಕ್ಕೆ ನಿಮ್ಗೆ ಮತ್ತೆ ಅಯ್ಯೋ ಇದರಲ್ಲೂ ಮತ್ತೆ ಪುಲ್ಲಿಂಗ ಸ್ತ್ರೀಲಿಂಗ ಇದೆಯಾ, ಏಕವಚನ ದ್ವಿವಚನ ಬಹುವಚನ ಇದೆಯಾ ಅಂತ ಟೆನ್ಷನ್ ಮಾಡಬೇಡಿ. ಇದು ಒಂದು ಬರೀ ರೂಪಗಳಿಲ್ಲದ ಅವ್ಯಯ, ಶುದ್ಧ ಪ್ರತ್ಯಯ ಒಂದು ಇರುತ್ತಷ್ಟೇ. ಪ್ರವಿಶ್ಯ, ವೀಕ್ಷ್ಯ. ಈ ಪಾಠದಲ್ಲಿ ಅಂತದ್ದೇನಾದ್ರೂ ನಿಮಗೆ ಕಂಡಿದ್ರೆ ಅದನ್ನ ನೆನ್ಪಿಟ್ಕೊಳ್ಳಿ. ಮುಂದೆ ಮತ್ತೆ ಮತ್ತೆ ಇಂತಹ ಪ್ರತ್ಯಯಗಳು ಶಬ್ದಗಳು ಬರ್ತಾ ಇರ್ತವೆ. ಅರ್ಜತಿ ಸ್ಮ, ವರ್ಜತಿ ಸ್ಮ ಅನ್ನುವಲ್ಲಿ ವ್ಯಾಕರಣ ವಿಶೇಷ ಏನು? ಸ್ಮ ಅನ್ನುವ ಪ್ರತ್ಯಯ ಬಂದಾಗ ವರ್ತಮಾನ ಶಬ್ದಕ್ಕೆ ಸ್ಮ ಅನ್ನುವ ಪ್ರತ್ಯಯ ಬಂದು ಸೇರಿತು ಅಂದಾಗ ಅದಕ್ಕೆ ಪಾಸ್ಟ್ ಕಂಟಿನ್ಯೂಯಸ್ ಅನ್ನೋ ಶಬ್ದ ಅರ್ಥ ಬಂದ್ಬಿಡುತ್ತೆ. ವರ್ಧತೆ ಸ್ಮ, ಬೆಳೆಯುತ್ತಿತ್ತು. ಅರ್ಜತಿ ಸ್ಮ, ಗಳಿಸುತ್ತಿದ್ದನು, ಈಗಿಲ್ಲ ಅಂತ ಅರ್ಥ. ಸರಿ. ಲಂಗ್ಲಕಾರದ ರೂಪಗಳನ್ನ ಪೂರೈಸಿ ಅಂತ ಮುಂದೆ ಕೊಟ್ಟಿದ್ದಾರೆ. ಇಲ್ಲಿ ಆಗಚ್ ಅಂತ ಧಾತುವನ್ನು ಕೊಟ್ಟಿದ್ದಾರೆ. ಅದ್ಯ ಮಮ ಸ್ವಸ ಪತಿಗೃಹಾತ್, ಇವತ್ತು ನನ್ನ ತಂಗಿ ತನ್ನ ಗಂಡನ ಮನೆಯಿಂದ ಆಗಚ್. ಇಲ್ಲಿ ಗಚ್ಚ ಅನ್ನೋದು ಪರಸ್ಮೈ ಪದ, ಆತ್ಮನೆ ಪದ ಅಲ್ಲ. ಅದರಿಂದಾಗಿ ಒಬ್ಳೆ ಬರುವುದು ಸ್ವಸ. ಆಗಚ್ಚತ್, ಗಚ್ಚತ್ ಇದ್ರೆ ಅಗಚ್ಚತ್ ಆಗ್ತಿತ್ತು. ಆಗಚ್ಚು ಅಂತಾನೆ ಒಂದು ಉಪಸರ್ಗವನ್ನು ಸೇರಿಸಿ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಅದರಿಂದಾಗಿ ಆಗಚ್ಚತಿ, ಅದರ ಲಂಗ್ಲಕಾರ ಆಗಚ್ಚತ್. ಅಹಂ ಹ್ಯಃ ಗೃಹಾತ್ ಪುಸ್ತಕಂ, ಯಾರಾದ್ರೂ ಅಷ್ಟು ವಾಕ್ಯದ ಅರ್ಥ ಹೇಳ್ಬೋದಾ? ಅಹಂ ಹ್ಯಃ ಗೃಹಾತ್ ಪುಸ್ತಕಂ ಡ್ಯಾಶ್. ಯಾರಾದ್ರೂ ಹೇಳ್ಬೋದು? ಅಹಂ ನಾನು, ಹ್ಯ ನಿನ್ನೆ, ಗೃಹಾತ್ ಮನೆಯಿಂದ, ಪುಸ್ತಕಂ ಪುಸ್ತಕವನ್ನು. ಏನಾಗ್ಬೇಕು ಅರ್ಥ?
ಆನೈ ಅಂದ್ರೆ ಆನಯತ್ ಸಮೀಚೀನ. ತಂದಿದ್ದೇನು? ತಂದಿದ್ದೆ. ಆನಯಂ ಹಾ, ಕರೆಕ್ಟ್ 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 ಕರೆಕ್ಟ್. ಅಹಂ ಅಂತ ಶಬ್ದ ಇರುವುದರಿಂದ ಆನಯಂ. ಆತ್ಮನೇ ಪದ ಆದ್ರಿಂದಾಗಿ ಆನಯತ್ ಅಂತ ಏಕವಚನ. ಇದು ಉತ್ತಮ ಪುರುಷ ಆದ್ರಿಂದ ಅಹಂ ಅನ್ನುವ ಶಬ್ದ ಇರುವುದರಿಂದ ಅಹಂ ಆನಯಂ ಸಮೀಚೀನಂ. ಗುರುತಿಸಿದ್ದು ಕರೆಕ್ಟ್ ಆಗಿದೆ. ಯಹ್ ಸರ್ವಂ ನ ಪ್ರಕಾಶ್. ಪ್ರಕಾಶ್ ಅನ್ನೋದು ಧಾತು. ಅದನ್ನ ಯಹ ಸೂರ್ಯ, ನಿನ್ನೆ ಸೂರ್ಯನು ನ ಕಣ್ಣಿಗೆ ಕಾಣಲಿಲ್ಲ. ನಾ ಇಲ್ಲಿ ಇನ್ನೊಂದು ತರದ ಧಾತುವಿನ ಸ್ವರೂಪವನ್ನ ಹೇಳಿದ್ರು. ಇನ್ನೊಂದು ತರ ಅಂದ್ರೆ ಧಾತುವಿನ ಜೊತೆಗೆ ಉಪಸರ್ಗಗಳು ಬಂದಾಗ ಉಪಸರ್ಗಗಳು ತುದಿಯಲ್ಲಿ ಕಾಣಿಸ್ಬೇಕು ಯಾವಾಗ್ಲೂ ಕೂಡ. ಅಂದ್ರೆ ಎಡ ತುದಿಯಲ್ಲಿ ಶಬ್ದ ಶುರುವಾಗುವ ಜಾಗದಲ್ಲಿಯೇ ಅದ್ರ ಉಪಸರ್ಗಗಳು ಬರ್ಬೇಕು. ಈಗ ಗಚ್ಚತಿ ಅಂತಿದ್ರೆ ಗಚ್ಚತ್ಯಾ ಅಂತ ಉಪಸರ್ಗ ಬರಲ್ಲ, ಅಥವಾ ಗಾಚ್ಛತಿ ಅಂತ ಅಲ್ಲಿ ಗಕಾರದ ಮಧ್ಯದಲ್ಲಿಯೂ ದೀರ್ಘ ಬರಲ್ಲ. ಆಂಗ್ ಅನ್ನೋ ಉಪಸರ್ಗ ಎಲ್ಲೆಲ್ಲೆಲ್ಲೆಲ್ಲೆಲ್ಲಿ ಬರುತ್ತೋ ಅದೆಲ್ಲವನ್ನು ಯೋಚನೆ ಮಾಡಬೇಕು. ಈಗ ನಾವು ನೋಡಬೇಕಾದದ್ದು ಹ್ಯಃ ನಿನ್ನೆ, ಸೂರ್ಯ ಸೂರ್ಯನು, ನ ಪ್ರಾಕಾಶಯತ್ ಅದು ಕಾಶದೀತ್ತು ಆದ್ನಾಗಿ ಪ್ರಕಾಶತಿ ಅಂತಿದ್ರೆ ಪ್ರಕಾಶ ಪ್ರಾಕಾಶತ್. ವಸ್ತುತಃ ಅಕಾಶತ್ ಅಂತ ಆಗ್ಬೇಕು. ಪ್ರ ಉಪಸರ್ಗ ಇರುವುದರಿಂದ ಅದು ಧಾತುವಿನ ಮೂಲ ಕ್ರಿಯೆಗಳೆಲ್ಲ ಬಂದ ಮೇಲೆ ಆಮೇಲೆ ಉಪಸರ್ಗಗಳು ಸೇರ್ಕೊಳ್ತವೆ. ಈಗ ಉಪದಿಶತಿ ಅಂತಿದ್ರೆ ಅದರ ಲಂಗಲ್ಲಿ ಔಪದಿಶತ್ ಅಂತ ಮಾಡ್ಲಿಕ್ಕೆ ಹೋಗ್ಬಾರ್ದು. ಉಪಶಬ್ದ ಆಮೇಲೆ ಇಟ್ಕೋಬೇಕು. ದಿಶತಿ ದಿಶತಿ ಧಾತುವಿಗೆ ಮೊದಲು ಅದಿಶತ್ ಅಂತ ರೂಪ ಮಾಡಬೇಕು. ಉಪಸರ್ಗ ಸೇರಿದ್ರೆ ಉಪಾದಿಶತ್ ಅಂತ ರೂಪ ಆಗುತ್ತೆ. ಇದು ಪ್ರಕಾಶತಿ ಅಂತ ಅನ್ಕೋಬೇಕಾ, ಪ್ರಕಾಶತೆ ಅಂತ ಅನ್ಕೋಬೇಕಾ? ಪ್ರಕಾಶ ಪ್ರಕಾಶ್ ಕಾಶ್ ಅದು ಕರೆಕ್ಟ್. ಕಾಶ್ ಅನ್ನೋದು ಪ್ರಾಕಾಶ್ಯಾಹ ಹಿ ತೇ ತತ್ಪರಾಹ. ಇನ್ನೊಂದು ಪಾಠದಲ್ಲಿ ಪ್ರಕಾಶತೆ ಅಂತ. ಹೌದು ಹೌದು ಹೌದು. ಅದು ಉಪಸರ್ಗ ಬಂದಾಗ ಆತ್ಮನೆ ಪದ ಆಗ್ಬಿಡುತ್ತೆ. ಮೂಲ ಬರೀ ಕಾಶ್ ಧಾತು ಮಾತ್ರ ಇದ್ದಾಗ ಕಾಶತಿ ಅಂತ ರೂಪ ಆಗೋದು ಇದೆ. ಕರೆಕ್ಟ್, ನೀವು ಹೇಳಿದ್ದು ಸರಿ ಇದೆ. ಪ್ರಕಾಶತೆ ಅಂತ ಶಬ್ದ ಮೂಲ ಲಟ್ಲಕಾರದ ರೂಪ ಆದ್ರಿಂದ ಇಲ್ಲಿ ಪ್ರಾಕಾಶತ ಪ್ರ ಆಮೇಲೆ ಸೇರಿಸ್ಕೊಳ್ಳೋದು ಅಕಾಶತ ಅಂತ ರೂಪ ಆಗ್ಬೇಕು. ಪ್ರ ಉಪಸರ್ಗ ಸೇರಿದ್ರೆ ಪ್ರಾಕಾಶತ ಅಂತ ರೂಪ ಆಗುತ್ತೆ. ಮುಂದೆ ಅಸ್ಮಾಕಂ ಪರೀಕ್ಷಾಹ್ಯಃ ಡ್ಯಾಶ್ ಏನಿದೆ ಅಲ್ಲಿ ಧಾತು ಆರಭ್ ಅಂತಿದೆ. ನಾವು ಈಗಲೇ ಆ ಧಾತುವನ್ನು ನೋಡಿ ಬಂದ್ವಿ. ನಮ್ಮ ಪರೀಕ್ಷೆ ನಿನ್ನೆ ಏನಾಗ್ಬೇಕದು? ಆರಭತ. ಸಮೀಚೀನ. ಆರಭತ. ಏಕಂ ದ್ವಿ ತ್ರೀಣಿ ಚತುರ್ ಏತೇಷಾಂ ರೂಪೈಹಿ ವಾಕ್ಯಾನಿ ಪೂರಯತ. ನೋಡಿ, ಇದು ನಾವು ಹಿಂದೆ ಕಲಿತ ಪಾಠ. ಈಗ ಅದು ನೆನಪಿದ್ರೆ ನಮಗೆ ಹೇಳಲಿಕ್ಕೆ ಸುಲಭ. ಬಳಕೆಯಲ್ಲಿ ಮತ್ತೆ ಮತ್ತೆ ಈ ಸಂಖ್ಯೆಗಳು ಬೇಕಾಗುತ್ತೆ. ವನೇ ವ್ಯಾಘ್ರ ಪ್ರತಿವಸತಿ. ವನೆ ಅನ್ನುವ ಶಬ್ದಕ್ಕೆ ಏಕ ಶಬ್ದವನ್ನು ಬಳಸಿದ್ರೆ ಏನಾಗುತ್ತೆ? ಏಕಸ್ಮಿನ್. ಕರೆಕ್ಟ್, ಸಮೀಚೀನಂ.
ಏಕಸ್ಮಿನ್ ವನೆ ಡ್ಯಾಶ್ ವ್ಯಾಘ್ರಃ. ಏಕಃ ವ್ಯಾಘ್ರಃ. ಏಕಃ ವ್ಯಾಘ್ರಃ ಪ್ರತಿವಸತಿ. ನೆಕ್ಸ್ಟ್ ಇನ್ಯಾರಾದ್ರು. ಡ್ಯಾಶ್ ಗುಚ್ಛೆ ಡ್ಯಾಶ್ ಪುಷ್ಪಾಣಿ ವರ್ತಂತೆ. ಗುಚ್ಛ ಅಂದ್ರೆ ಗ್ರೂಪ್ ಆಫ್ ಫ್ಲವರ್ಸ್, ಒಂದು ಗುಂಪಲ್ಲಿ ಹಿಡ್ಕೊಳ್ಳೋದು. ಆದ್ರೆ ಇಲ್ಲಿ ಎರಡು ಏಕಗುಚ್ಛೆ ಅಂತಾಗತ್ತಾ? ಒಂದು ಗ್ರೂಪ್ ಅಲ್ಲಿ ಹೌದು. ಏಕ ಶಬ್ದ ಈಗ ನೋಡಿ ಅವ್ರ ಹಿಂದೆ ವನೆ ಶಬ್ದ ಹೇಳುವಾಗ ಏಕಸ್ಮಿನ್ ವನೆ ಅಂತಂದ್ರು. ಹಾಗೆ ಇಲ್ಲಿ ಏನಾಗ್ಬೇಕು? ಏಕಸ್ಮಿನ್ ಗುಚ್ಛೇನಾ? ಏಕಸ್ಮಿನ್ ಗುಚ್ಛೆ, ಒಂದು ಹೂವಿನ ಗೊಂಚಲಿನಲ್ಲಿ. ಗುಚ್ಛ ಅನ್ನೋದು ಅಲ್ಲಿಂದನೇ ಬಂದ ಶಬ್ದ, ಗೊಂಚಲಾಗಿ ಕನ್ನಡದಲ್ಲಿ. ಏಕಸ್ಮಿನ್ ಗುಚ್ಛೆ ತ್ರೀಣಿ ಪುಷ್ಪಾನಿ ವರ್ತಂತೆ. ವರ್ತತೆ ವರ್ತೇತೆ ವರ್ತಂತೆ. ಮಿನಿಮಮ್ 3 ಬೇಕು ಅಂತ, ಹೆಚ್ಚೆಷ್ಟು ಇರ್ಬೋದು. ಪುಷ್ಪಾಣಿ ಅನ್ನೋದು ಬಹುವಚನ ಆದ್ರಿಂದ 3 ಇರ್ಬೇಕು. ಅದು ಕರೆಕ್ಟ್ ಮಾಡಿದ್ರಿ. ಕಾಲಕೌ ವಾಲಕೌ ಪಥಿ ಡ್ಯಾಶ್ ವಾಲಕೌ ಪಥಿ ಘೋರಂ ಏನಿದೆ ಚೋರಂ ಅವಶ್ಯತಾಂ ಡ್ಯಾಶ್ ಬಾಲಕೌ. ಯಾವ ಶಬ್ದ ಹಾಕ್ಬೇಕು? ಏಕಂ ದ್ವೇ ತ್ರೀಣಿ ಚತ್ವಾರಿ, ಈ 4ರಲ್ಲಿ ಒಂದು ಹಾಕ್ಬೇಕು. ಡ್ಯಾಶ್ ಬಾಲಕೌ ಪಥಿ ಡ್ಯಾಶ್ ಚೋರಂ ಪಶ್ಯತಾಂ. ದ್ವೌ ಬಾಲಕೌ ಪಥಿ ಏಕಂ ಚೋರಂ ಅಪಶ್ಯತಾಂ. ಸಮೀಚೀನ. ಇದು ಎರಡೂ ಕಡೆ ಏಕಂ ಅನ್ನೋದು ಬಹುವಚನ ಅಂದ್ರೆ ತೊಂದರೆ ಇಲ್ಲ. ಚೌರ ಅನ್ನೊಬ್ಬ ಕಳ್ಳ ಒಬ್ಬನೇ, ಆದ್ರಿಂದಾಗಿ ಸಮಸ್ಯೆ ಇಲ್ಲ. ಆ ಕಳ್ಳನನ್ನು ನೋಡಿದರು ಅಪಶ್ಯತಾಂ ಇರುವುದರಿಂದ. ಒಂದಿದೇನಿದೆ, ಡ್ಯಾಶ್ ದಶರಥಸ್ಯ ಡ್ಯಾಶ್ ಭಾರ್ಯಾಸು ಡ್ಯಾಶ್ ಪುತ್ರಾಃ ಅಜಾಯಂತ. ಏಕಸ್ಯ ದಶರಥಸ್ಯ ತಿಸೃಷು ಭಾರ್ಯಾಸು. ತಿಸೃ ಶಬ್ದ ನಿತ್ಯ ಬಹುವಚನ ಅಂತ ನಪುಂಸಕಲಿಂಗದಲ್ಲಿ ಮಾತ್ರ ಇರುವುದು. ಹಿಂದೆ ತರಗತಿಯಲ್ಲಿ ಹೇಳಿತ್ತು. ತಿಸೃಷು ಭಾರ್ಯಾಸು ದಶಪುತ್ರಾಃ ಅಜಾತಮಾರವಂತ. ಚತ್ವಾರಃ ಪುತ್ರಾಃ ಪುಲ್ಲಿಂಗಾದ್ರಿಂದ. ತಿಸೃಷು ಭಾರ್ಯಾಸು ಸ್ತ್ರೀಲಿಂಗಾದ್ರಿಂದ. ಏಕಸ್ಯ ದಶರಥಸ್ಯ ಪುಲ್ಲಿಂಗಾದ್ರಿಂದ. ಮುಂದೆ ಸಂಖ್ಯೆಯನ್ನ ಗಣಿಸುವ ಶಬ್ದ 6ನೇದು 7ನೇದು 8ನೇದು 10ನೇದು 25ನೇದು ಅಂತ ಹೇಳಿಕ್ ಬೇಕಲ್ವಾ? ಎಷ್ಟೋ ಸರ್ತಿ ವಾಕ್ಯದಲ್ಲಿ ಆ ಸಂಖ್ಯೆ ನೆನಪಾಗಲ್ಲ ಬಳಸುವಾಗ. ಪುಸ್ತಕದಲ್ಲಿ ನೋಡಿ ಬರೀಬಹುದು. ಮಾತಾಡುವಾಗ ಪ್ರತಿ ಸರ್ತಿ 1 ನಿಮಿಷ ಅಂತ ಹೇಳಿ ಪುಸ್ತಕ ನೋಡಿ ಮಾತಾಡೋದು ಕ್ರಮ ಇದೆಯಾ? ಇಲ್ಲ. ಪಂಚ ಅನ್ನೋದು ಅಲ್ಲಿಂದ ಶುರುವಾಗಿ ಷಟ್ ಸಪ್ತ ಅಷ್ಟೌ ಎರಡೂ ಆಗತ್ತೆ. ಎರಡೂ ಸರಿನಿ. ಅದಕ್ಕೂ ಅಯ್ಯೋ ಅದ್ಯಾಕಾಗಿ ಇದ್ಯಾಕೆ ಹೀಗೆ ಅಂತ ತಲೆ ಕೆಡಿಸ್ಕೊಬೇಡಿ. ಎರಡೂ ಸರಿ. ಅಷ್ಟೌ ಅಷ್ಟ
नव दश एकादश द्वादश त्रयोदश चतुर्दश पंचदश षोडश सप्तदश अष्टादश नवदश ಸರಿ, ಈ ಪಾಠದ ಅಭ್ಯಾಸ ಮುಗಿಯಿತು. ಅದರ ಪದಾರ್ಥ ಪರಿಚಯ ಏನಿದೆ ಕೆಳಗಡೆ ಅದನ್ನೊಂದು ಚೆನ್ನಾಗಿ ಓದ್ಕೊಳ್ಳಿ ಮತ್ತು ನೆನ್ಪಿಟ್ಕೊಳ್ಳಿ. ಪ್ರಸಂಗ ಬಂದಾಗಲೆಲ್ಲ ಅದು ಮತ್ತೆ ಮತ್ತೆ ಈಗ ನೋಡಿ, ನಾವು ವಸ್ತುತಃ ಹಿಂದೆ ಶಬ್ದಗಳನ್ನ ಅಂದ್ರೆ ಸಂಖ್ಯಾವಾಚಕ ಶಬ್ದಗಳನ್ನು ಬಳಸುವಾಗ ಹೇಗೆ ಬಳಸಬೇಕು ಅನ್ನೋದಕ್ಕೆ ಇದೊಂದು ದಾರಿ ತೋರಿಸಿದೆ. ಒಂದು ಪ್ರಶ್ನೆ, ಪಂಚದ ಷಟ್ ಅದೆಲ್ಲ ಶಬ್ದ ಅಲ್ವಾ? ಅದು ಅಂದ್ರೆ ಈ ನಡ್ಸಕ್ ಆಗತ್ತಾ? ಅಂದ್ರೆ ಏಕವಚನ ದ್ವಿವಚನ? ಉತ್ತಮ ಪುರುಷದಲ್ಲಿ ಮಾತ್ರ ಆಗುತ್ತೆ. ನಿತ್ಯ ಉತ್ತಮ ಅಂದ್ರೆ ಉತ್ತಮ ಪುರುಷ ಅಂತಾನೆ ಬಹುವಚನದಲ್ಲಿ, ನಿತ್ಯ ಬಹುವಚನ ಅಂತ ಶಬ್ದ. ಬಹುವಚನದಲ್ಲಿ ಎಲ್ಲ ವಿಭಕ್ತಿಗಳು ಆಗ್ತವೆ. ಹಾ ಪಂಚ ಪಂಚ ಪಂಚಭಿಃ ಪಂಚಭ್ಯಃ ಪಂಚಭ್ಯಃ ಪಂಚಾನಾಂ ಪಂಚಸು ಹೇ ಪಂಚ. ಏಕಾದಶ ಅದು ಹಾಗೇನೆ. ಏಕಾದಶ ಇಲ್ಲಿ ಏಕಾದಶ ಅನ್ನೋದು ಅಷ್ಟೇ, ದಶಃ ಅಂತಿಲ್ಲ. ಏಕಾದಶ ಅದು ದಶ, ದಶಭಿಃ ದಶ ದಶ ದಶಭಿಃ ದಶಭಿಃ ದಶಭ್ಯಃ ದಶಭ್ಯಃ ದಶಯೋ ದಶಾಸು ದಶೇಷು. ಅದು ಲಿಂಗ ಏನಂತ ತಗೋಬೇಕು? ಇದು ತ್ರಿಲಿಂಗದಲ್ಲೂ ಆಗುತ್ತೆ ಅನ್ಸತ್ತೆ. ನಂತರದ್ದು ಅಂದ್ರೆ ಚತ್ವಾರಿ ತನಕ ಬಿಟ್ಟು ಮುಂದಿದ್ರಲ್ಲಿ ಈ ವ್ಯತ್ಯಾಸ ಆಗುದಿಲ್ಲ ಹೆಚ್ಚು. ಇದೇ ತರ ಇರುತ್ತೆ. ಸರಿ, ಥ್ಯಾಂಕ್ ಯು. ಸರಿ, ಒಳ್ಳೆ ಪ್ರಶ್ನೆ. ಗುರುಗಳ ಪಂಚನ್ ನಪುಂಸಕ ಲಿಂಗ ಪಂಚನ್ ಇಲ್ಲಿ ಬಹುವಚನ ಮಾತ್ರ ಇರುವುದಾದ್ರಿಂದ ಅದರ ಯಾವ ವ್ಯತ್ಯಾಸವೂ ನಮ್ಗೆ ಗೊತ್ತಾಗಲ್ಲ. ಅಂದ್ರೆ ಪಂಚಮ್ ಅಂದಾಗ ಅದು ದ್ವಿತೀಯ ವಿಭಕ್ತಿ ಅಂತ ತಗೋಬೇಕಲ್ವಾ ನಾವು? ಪಂಚಮ್ ಅಂತ ದ್ವಿತೀಯ ಏಕವಚನ ಇಲ್ವೇ ಇಲ್ಲಲ್ಲ. ಓ, ಪಂಚ ಪಂಚ ಅಷ್ಟೇ, ಪಂಚ ಪಂಚ. ಸರಿ, ಮುಗಿಸೋಣವಾ? ಧನ್ಯವಾದಗಳು. ಗೊತ್ತಿದ್ಯಾ? ಸರಿ, ಮುಕ್ತಾಯ ಮಾಡೋಣ. ಹರಿಪ್ರಿಯತಾ. ನಮಸ್ತೆ. ನಮಸ್ತೆ. ನಮಸ್ತೆ ಆಚಾರ್ಯ. ನಮಸ್ತೆ. ಧನ್ಯವಾದಗಳು ಗುರುಗಳೇ. ಅದಾಚೆ.